ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ವೆಕ್ಟರ್ ಆಲ್ಜಿಬ್ರಾ ಟಾಪಿಕ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ವೆಕ್ಟರ್ ಆಲ್ಜಿಬ್ರಾದಲ್ಲಿ ಬರ್ತಕ್ಕಂಥ ಬೇಸಿಕ್ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಆಕ್ಚುಲಿ ವೆಕ್ಟರ್ ಆಲ್ಜಿಬ್ರಾದಲ್ಲಿ ಏನೇನು ಕಂಟೆಂಟ್ ಬರುತ್ತೆ ಅಂತ ಹೇಳಿದ್ವಿ. ದಟ್ ಈಸ್ ಫಸ್ಟ್ ಒನ್ ಬೇಸಿಕ್ ವೆಕ್ಟರ್ಸ್, ಡಾಟ್ ಪ್ರಾಡಕ್ಟ್ ಆಫ್ 2 vectors, cross product of 2 vectors, dot product of 3 vectors, nothing but scalar triple product. ಆಲ್ರೆಡಿ ನಾನು ಹೇಳಿದ್ದಾಗೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಅಲ್ಲಿ ಕೇಳ್ತಕ್ಕಂಥದ್ದು 1 ಮಾರ್ಕ್ ಅಲ್ಲಿ ಕ್ವಶನ್ ನಂಬರ್ 7, ಕ್ವಶನ್ ನಂಬರ್ 21 ಮತ್ತೆ 22 2 ಮಾರ್ಕ್ ಅಲ್ಲಿ ಕೇಳ್ತಾರೆ ಅಂತ ಹೇಳಿದ್ದೆ. ಕ್ವಶನ್ ನಂಬರ್ 35 and 36 3 mark questions. ಈ ಟಾಪಿಕ್ ನಿಮ್ಗೆ ತುಂಬಾ ಈಸಿ ಮತ್ತೆ ಕಡಿಮೆ ಕಂಟೆಂಟ್ ಇರ್ತಕ್ಕಂಥ ಟಾಪಿಕ್ ಅಂತ ಹೇಳಿದೀನಿ. ಈಸಿಯಾಗೆ 11 ಮಾರ್ಕ್ಸ್ ನೀವು ತಗೋಬಹುದು. ಇದು ಕೊಟ್ಟು 11 ಮಾರ್ಕ್ಸ್ ಇದೆ ನಿಮಗೆ. ಬಟ್ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಬೇಸಿಕ್ ವೆಕ್ಟರ್ಸ್ ಅಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ಸ್ ಅನ್ನ ಹೇಳಿದೀನಿ. ಅದರಲ್ಲಿ ಎಕ್ಸಾಮಿಗೆ ಕೇಳ್ತಕ್ಕಂಥದ್ದು ಎರಡೇ ಕಾನ್ಸೆಪ್ಟ್, ಅಷ್ಟು ಗೊತ್ತಿರಲಿ. ಬಟ್ ಕಾನ್ಸೆಪ್ಟ್ ಎಲ್ಲ ಗೊತ್ತಿದ್ದಾಗ ನೆಕ್ಸ್ಟ್ ಯೂನಿಟ್ ಕಲಿಯಕ್ಕೆ ಈಸಿ ಆಗ್ತವೆ. ಏನಪ್ಪಾ ಅಂದ್ರೆ ಡೆಫಿನೇಷನ್ ಆಫ್ ವೆಕ್ಟರ್ಸ್, ಟೈಪ್ಸ್ ಆಫ್ ವೆಕ್ಟರ್ಸ್ ಅಲ್ಲಿ ಡೆಫಿನೇಷನ್ ಕೇಳ್ತಕ್ಕಂಥದ್ದು 1 ಮಾರ್ಕ್ ಕೇಳ್ಬೋದು. ಯೂನಿಟ್ ವೆಕ್ಟರ್, ಜೀರೋ ವೆಕ್ಟರ್, ನೆಗೆಟಿವ್ ಆಫ್ ವೆಕ್ಟರ್ ಕೇಳಿದಾನೆ ಪ್ರೀವಿಯಸ್ ಇಯರ್ಸ್ ಅಲ್ಲಿ. ಆ ತರದ್ದು ವೆಕ್ಟರ್ಸ್, ಕೊಲಿನಿಯರ್ ವೆಕ್ಟರ್ ಅಂದ್ರೇನು, ಕೊಪ್ಲೆನಾರ್ ವೆಕ್ಟರ್ ಅಂದ್ರೇನು, ಇದು ಡೆಫಿನೇಷನ್ಸ್ ಎಲ್ಲ ಹೇಳಿದೀನಿ ನಾನು ಪ್ರೀವಿಯಸ್ ಅಲ್ಲಿ. ಅದು ಅಲ್ಲಿ 1 ಮಾರ್ಕ್ ಕೇಳ್ತಕ್ಕಂಥದ್ದು. 7th ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಅದೆಲ್ಲ ಪ್ರಾಬ್ಲಮ್ ಇರುತ್ತೆ, ಈಗ ಹೇಳ್ತೀನಿ. ಅದಾಯ್ತು ಅಂತಂದ್ರೆ ಮತ್ತೇನ್ ಕೇಳ್ಬೋದು ನಮ್ಗೆ ಅಂದ್ರೆ ಬೇಸಿಕ್ ವೆಕ್ಟರ್ಸ್ ಅನ್ನ ಹೇಳಿರ್ತಕ್ಕಂಥದ್ದು ಸೆಕ್ಷನ್ ಫಾರ್ಮುಲಾ ಫಾರ್ ಇಂಟರ್ನಲ್ ಡಿವಿಷನ್ 3 ಮಾರ್ಕ್ಸ್ ಕೇಳ್ತಕ್ಕಂಥದ್ದು. ಇಷ್ಟು ಯೂನಿಟ್ ಅನ್ನ, ಇಷ್ಟು ಕಾನ್ಸೆಪ್ಟ್ ಅನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥದ್ದು. ಈಗ ನಾನು ಲಾಸ್ಟ್ ಬೇಸಿಕ್ ವೆಕ್ಟರ್ಸ್ ಬೇಸಿಕ್ ಎಲ್ಲ ಹೇಳಾಗಿದೆ. ಥಿಯರಿ ಪಾರ್ಟ್ ಏನ್ ಬರುತ್ತೆ ಅಂತೇಳಿ ಅದರ ಮೇಲೆ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನು ನೋಡೋಣ. ಆಕ್ಚುಲಿ ಅಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಅಲ್ಲಿ 1 ಮಾರ್ಕ್ ಅದನ್ನು ಕೇಳ್ಬೋದು. ಯಾವ್ದಾದ್ರು ನಾನು ಟಾಪಿಕ್ ಮಾಡ್ತಾ ಇರ್ತೀನಿ, ಅಥವಾ 2 ಮಾರ್ಕ್ ಕ್ವಶನ್ಸ್ ಇರುತ್ತೆ, ಅದನ್ನ ಮಾಡ್ತಾ ಹೋಗೋಣ. ಅದು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ನೋಡಿ ಬೇಸಿಕ್ ವೆಕ್ಟರ್ಸ್ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಹೀಗಿದೆ. ಬಹಳ ಸಿಂಪಲ್ ಆಗಿರುತ್ತೆ. ಇಲ್ಲೇ ನಾನು ಹೇಳ್ತೀನಿ 1 or 2 ಮಾರ್ಕ್ ಕ್ವಶನ್ಸ್ ಕೇಳ್ತಕ್ಕಂಥದ್ದು. ತುಂಬಾ ಸಿಂಪಲ್ ಕ್ವಶನ್ಸ್, ಈಸಿಯಾಗಿ ನೋಡ್ತಾ ಹೋಗೋಣ. ನಾನು ಆಮೇಲೆ ಎಲ್ಲೆಲ್ಲಿ ಕೇಳ್ತಾನೆ ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟ್ ಕ್ವಶನ್, ರೈಟ್ 2 ಡಿಫರೆಂಟ್ ವೆಕ್ಟರ್ಸ್ ಹ್ಯಾವಿಂಗ್ ಸೇಮ್ ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದೆ. 2 ಬೇರೆ ಬೇರೆ ವೆಕ್ಟರ್ ಆಗಿರ್ಬೇಕು, ಮ್ಯಾಗ್ನಿಟ್ಯೂಡ್ ಸೇಮ್ ಇರಬೇಕು ಅಂತ. ಬಹಳ ಸಿಂಪಲ್. ನಾವು ಆನ್ಸರ್ ನೋಡಿ, ಒಂದು ಎ ವೆಕ್ಟರ್ ಅನ್ನ ಐ ಕ್ಯಾಪ್ ಯೂನಿಟ್ ವೆಕ್ಟರ್ ಅಂತ ಹೇಳೋಣ. ಅಂದ್ರೆ ವೆಕ್ಟರ್ ಯೂನಿಟ್ ವೆಕ್ಟರ್ ಅಂದ್ರೆ ಮ್ಯಾಗ್ನಿಟ್ಯೂಡ್ 1 ಇರುತ್ತೆ. ಇನ್ನೊಂದು ಬಿ ವೆಕ್ಟರ್ ಅನ್ನ ಜೆ ಕ್ಯಾಪ್, ಇಟ್ ಈಸ್ ಆಲ್ಸೋ ಯೂನಿಟ್ ವೆಕ್ಟರ್. ಸೊ ಇದೆರಡು ಬೇರೆ ಬೇರೆ ವೆಕ್ಟರ್, ಮ್ಯಾಗ್ನಿಟ್ಯೂಡ್ ಸೇಮ್, ಯೂನಿಟ್ ವೆಕ್ಟರ್. ಇದು ಯೂನಿಟ್ ವೆಕ್ಟರ್ ಯೂನಿಟ್ ಅಷ್ಟೇ ತಗೋಬಹುದು. ಅಥವಾ ನೀವು ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಐ ಪ್ಲಸ್ ಜೆ ತಗೊಂಡ್ರೆ ಮ್ಯಾಗ್ನಿಟ್ಯೂಡ್ ರೂಟ್ ಆಫ್ 1 + 1 ರೂಟ್ 2 ಆಗುತ್ತೆ. ಇದನ್ನು ಐ ಮೈನಸ್ ಜೆ ತಗೊಂಡ್ರೆ ಅಗೇನ್ ರೂಟ್ ಆಫ್ 1² + -1² ರೂಟ್ 2 ಆಗುತ್ತೆ. ಬಟ್ ವೆರಿ ಸಿಂಪಲ್ ಅಂತಂದ್ರೆ A = I cap, B = J cap. ಯೂನಿಟ್ ವೆಕ್ಟರ್ಸ್ ಎರಡು, ಬಟ್ ಬೇರೆ ಬೇರೆ ವೆಕ್ಟರ್ಸ್ ಯೂನಿಟ್ ವೆಕ್ಟರ್ಸ್ ಆಗಿರುತ್ತ. ಇವೆರಡು ಬೇರೆ ಬೇರೆ ವೆಕ್ಟರ್ಸ್, ಮ್ಯಾಗ್ನಿಟ್ಯೂಡ್ ಸೇಮ್ ಇರ್ತಕ್ಕಂಥದ್ದು. ಸೆಕೆಂಡ್ ಕ್ವಶನ್ ಏನಿದೆಯಪ್ಪ ಅಂತಂದ್ರೆ ರೈಟ್ 2 ಡಿಫರೆಂಟ್ ವೆಕ್ಟರ್ಸ್ ಹ್ಯಾವಿಂಗ್ ಸೇಮ್ ಡೈರೆಕ್ಷನ್ ಅಂತ ಹೇಳಿದ್ದಾರೆ. ನಾನು ನಿಮ್ಗೆ ಹೇಳಿದ್ದೀನಿ 3 ಡೈಮೆನ್ಷನ್ 3D ಜಾಮೆಟ್ರಿ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್. ಐ ಕ್ಯಾಪ್ ಅಂತಂದ್ರೆ ಇಟ್ ಈಸ್ ಎ ಯೂನಿಟ್ ವೆಕ್ಟರ್ ಆನ್ ಎಕ್ಸ್ ಆಕ್ಸಿಸ್ ಅಂತ. ಆ ಎಕ್ಸ್ ಆಕ್ಸಿಸ್ 1 ಯೂನಿಟ್ ಇರುತ್ತೆ ಅಂತ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಒಂದು ಎ ವೆಕ್ಟರ್ ಐ ಕ್ಯಾಪ್ ಅಂತ, ಇದು ಡೈರೆಕ್ಷನ್ ಎಕ್ಸ್ ಆಕ್ಸಿಸ್ ಅಲ್ಲಿ ಇರ್ತಕ್ಕಂಥದ್ದು 1 ಯೂನಿಟ್. ವೆಕ್ಟರ್ ಬಿ ತಗೊಳ್ತಾ ಇದ್ದೀವಿ 2i ಕ್ಯಾಪ್ ಅಂತ ತಗೊಳ್ತಾ ಇದ್ದೀವಿ. ಆಕ್ಚುಲಿ 2i + 0j + 0k ಆಗುತ್ತೆ. ಸೊ ಈಗ ಬೇಕಾದ್ರೆ ನೀವು ಕಂಟಿನ್ಯೂಷನ್ ಮಾಡೋದು 0j + 0k ಆಗುತ್ತೆ. ಸೊ 2i ಎಕ್ಸ್ ಆಕ್ಸಿಸ್ ನಲ್ಲಿ 2 ಯೂನಿಟ್ ಇರ್ತಕ್ಕಂಥದ್ದು. ಇದ್ರ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 4²
2 square is that is 4 plus 0 square 0 plus 0 again it is 2. ಇದ್ರ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ 1 ಆಗುತ್ತೆ. ಏನ್ ಹೇಳಿದ ಕ್ವಶನ್, 2 ಡಿಫರೆಂಟ್ ವೆಕ್ಟರ್ಸ್ ಹ್ಯಾವಿಂಗ್ ಸೇಮ್ ಡೈರೆಕ್ಷನ್. ಇದೆರಡು ಬೇರೆ ಬೇರೆ ವೆಕ್ಟರ್ಸ್. a equal to i ಅನ್ನೋದು ಒಂದು ವೆಕ್ಟರ್, a equal to i ಅನ್ನೋದು ಒಂದು ವೆಕ್ಟರ್, b equal to 2i ಅನ್ನೋದು ಅನದರ್ ವೆಕ್ಟರ್. ಸೊ ಬೇರೆ ಬೇರೆ ವೆಕ್ಟರ್ಸ್, ಬಟ್ ಏನಾಗಿದೆ ನನಗೆ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಡೈರೆಕ್ಷನ್ ಸೇಮ್. ಡೈರೆಕ್ಷನ್ ಮ್ಯಾಗ್ನಿಟ್ಯೂಡ್ ಡಿಫರೆಂಟ್ ಇದೆ, ಡೈರೆಕ್ಷನ್ ಸೇಮ್ ಇದೆ. ಸೊ ದಟ್ ಈಸ್ ಐ ಎಕ್ಸ್ ಆಕ್ಸಿಸ್ ಇರ್ತಕ್ಕಂಥದ್ದು 2 ಡಿಫರೆಂಟ್ ವೆಕ್ಟರ್ಸ್ ಸೇಮ್ ಡೈರೆಕ್ಷನ್ ಅಂತ. ಇನ್ನು ಕ್ವಶನ್ ನಂಬರ್ 3 ನಲ್ಲಿ ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂಡ್ ವೈ so that the vectors 2i plus 3j and xi plus yj are equal ಅಂತ ಹೇಳಿ ಈಕ್ವಲ್ ವೆಕ್ಟರ್ಸ್ ಮಾಡ್ತಕ್ಕಂಥದ್ದು. 2i plus 3j which is equal to xi plus yj. ಎರಡು ಈಕ್ವಲ್ ಇರೋದ್ರಿಂದ x ಮತ್ತೆ y ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡಿ ಅಂತ. ತುಂಬಾ ಸಿಂಪಲ್. x ಮತ್ತೆ y ವ್ಯಾಲ್ಯೂಸ್ ಹೇಗೆ ಮಾಡ್ತೀರಿ ನೀವು ನೋಡಿ. ಈಕ್ವೇಟಿಂಗ್ xi ಕೋಎಫಿಷಿಯಂಟ್ಸ್ ಅಂದ್ರೆ ಏನು, 2 is equal to x, that is x is equal to 2. Equating j coefficients, 3 is equal to y, that is y is equal to 3. ಇದು ಏನಾಯ್ತು ಸರ್, ವ್ಯಾಲ್ಯೂಸ್ ಆಫ್ x and y, these two vectors are equal ಅಂದಾಗ x and y i and j coefficients equal ಮಾಡ್ತಾ ಇದೆ. ಫೋರ್ತ್ ಒನ್ ಏನಪ್ಪಾ ಅಂದ್ರೆ ಫೈಂಡ್ ದ ಸ್ಕೇಲಾರ್ and vector components of vector components with initial point ಅಂತ. ಇನಿಷಿಯಲ್ ಪಾಯಿಂಟ್ ಅಂದ್ರೆ a ಪಾಯಿಂಟ್ ಅಂತ 2,1 ಅಂತ ಕೊಟ್ಟಿದ್ದಾರೆ. a ಪಾಯಿಂಟ್ 2,1 ಬೇಕಾದ್ರೆ ನಾವು 0 ನು ತಗೋಬಹುದು. ಅಂದ್ರೆ 2i plus j plus k 0k ಅಂತ ಇದೆ. And another point is terminal point is -5,7 or you can take 0 also. -5i ಇದನ್ನ ನಾವು ಟ್ರಿಪ್ಲೆಟ್ ಅಲ್ಲಿ ಬರೆದ್ವಿ. ವೆಕ್ಟರ್ ನೋಟೇಷನ್ ಏನ್ ಬರೀತೀವಿ, -5i plus 7j plus 0k ಆಗುತ್ತೆ. ಸೊ ಪೊಸಿಷನ್ ವೆಕ್ಟರ್ ಆಫ್ a ಏನು OA is equal to 2i plus j plus k ಅಂತ ಹೇಳಿ ಅದು ಟ್ರಿಪ್ಲೆಟ್ ಅಲ್ಲಿ ಬರ್ತಾ ಇದೆ. 2i plus j plus 0k. OB is equal to -5i 7j 0k. So then we can calculate AB. Position vector of A ಕೊಟ್ಟಿದ್ದಾನೆ, position vector of B ಇದೆ. ನಾವು AB ವೆಕ್ಟರ್ ಬೇಕಂದ್ರೆ ನಮಗೆ ಗೊತ್ತಿದೆ AB ವೆಕ್ಟರ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ವಿ. AB ವೆಕ್ಟರ್ ಅನ್ನ OB ವೆಕ್ಟರ್ ಮೈನಸ್ OA ವೆಕ್ಟರ್ ಆಕ್ಚುಲಿ ಗೊತ್ತಿರ್ಲಿ. ನೋಡಿ ಇದು A ವೆಕ್ಟರ್, ಇದು B ವೆಕ್ಟರ್. ಇನ್ನೊಂದ್ಸರಿ ರಿಪೀಟ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. AB ವೆಕ್ಟರ್ ಬೇಕು ಅಂತಂದ್ರೆ ನಮಗೆ ಟ್ರಯಾಂಗ್ಯುಲರ್ ಲಾ ಆಫ್ ಅಡಿಷನ್ ಏನ್ ಹೇಳುತ್ತೆ, OA ವೆಕ್ಟರ್ plus AB vector is equal to OB vector ಆಗುತ್ತೆ. ಬಟ್ ಇಲ್ಲಿ ಏನಾಯ್ತು, AB ವೆಕ್ಟರ್ ಬೇಕಂದ್ರೆ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ as OB ವೆಕ್ಟರ್ ಮೈನಸ್ OA ವೆಕ್ಟರ್. ವೆರಿ ಸಿಂಪಲ್. ಪ್ರತಿ ಸಾರಿ ನಾವು ಟ್ರಯಾಂಗ್ಯುಲರ್ ಲಾ ಆಫ್ ಅಡಿಷನ್ ಆಗ್ತಾ ಇಲ್ಲ. ವೆಕ್ಟರ್ ಟಾಪಿಕ್ ಅಲ್ಲಿ AB ವೆಕ್ಟರ್ ಅಂತ ಹೇಳಿದ್ರೆ OB ವೆಕ್ಟರ್ ಮೈನಸ್ OA ವೆಕ್ಟರ್ ಅಂತ ಡೈರೆಕ್ಟ್ ಬರಿತಾ ಇದ್ವಿ. ಪೊಸಿಷನ್ ವೆಕ್ಟರ್ ಆಫ್ ಬಿ ಮೈನಸ್ ಪೊಸಿಷನ್ ಆಫ್ ವೆಕ್ಟರ್ ಆಫ್ ಎ ಅಂತ ಹೇಳ್ತಾ ಇದ್ವಿ. ಸೊ ಹಾಗಾಗಿ ಈ ಪ್ರಾಬ್ಲಮ್ ಏನು, ಎ ಬಿ ವೆಕ್ಟರ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಿ, ಒ ಬಿ ವೆಕ್ಟರ್ ಮೈನಸ್ ಒ ಎ ವೆಕ್ಟರ್, ಒ ಬಿ ವೆಕ್ಟರ್ ಮೈನಸ್ ಒ ಎ ವೆಕ್ಟರ್ ವಿಚ್ ಇಸ್ ಈಕ್ವಲ್ ಟು ಒ ಬಿ ಐ ಕೋಎಫಿಷಿಯಂಟ್ ಇದು ಐ ಕೋಎಫಿಷಿಯಂಟ್ -5 ಮೈನಸ್ ಆಫ್ 2 -7 j minus j 1j 7 minus 1 6j, that is you can write with just 6. 0 minus 0 ಇಷ್ಟೇ ಬಂದ್ರು ಆಯ್ತು. ಅದನ್ನ ಇನ್ನೂ ಸಿಂಪಲ್ ಆಗಿ ಇದನ್ನು ವೆಕ್ಟರ್ ನೋಟೇಷನ್ ಬರೀತೀವಿ ಅಂತಂದ್ರೆ AB ವೆಕ್ಟರ್ is equal to ಏನ್ ಬರ್ತಾ ಇದೆ, -7i ಕ್ಯಾಪ್. ಇದು ಟ್ರಿಪ್ಲೆಟ್ ಅಲ್ಲಿ ಇದ್ರೆ ಅದೇ ಅರ್ಥನೇ, -7i plus 6j plus 0k ಅಂತಲೇ ಅರ್ಥ. -7i ಕ್ಯಾಪ್ plus 6 into j ಕ್ಯಾಪ್ plus 0 into k ಕ್ಯಾಪ್. ಇದರಲ್ಲಿ ವೆಕ್ಟರ್ ಸ್ಕೇಲಾರ್ ಕಾಂಪೊನೆಂಟ್ ಏನು, ಸ್ಕೇಲಾರ್ ಕಾಂಪೊನೆಂಟ್ಸ್ -7 6 0 ಅಥವಾ ಸಿಂಪಲ್ ಆಗಿ -7 6 ಅಷ್ಟೇ ಬರುತ್ತೆ. ಕೆ ಕೋಶನ್ಸ್ ಇಲ್ಲ ಅಂತ. ವೆಕ್ಟರ್ ಕಾಂಪೊನೆಂಟ್ ಏನು, ವೆಕ್ಟರ್ ಕಾಂಪೊನೆಂಟ್ಸ್ -7 into i ಕ್ಯಾಪ್
ಕಾಮ 6 ಇಂಟು ಜೆ ಕ್ಯಾಪ್ ಇಷ್ಟೇ ಬರೆದ್ರೆ ಸಾಕು. ಅಥವಾ ನೀವು ಬರೀತಿದ್ರೆ 0 ಕೆ ಕ್ಯಾಪ್ ಬರೀಬಹುದು. ನೋ ಮೀನ್ 0 ಕೆ ಕ್ಯಾಪ್. ಆಕ್ಚುಲಿ ನೀವು ಬರೀಬೇಕಾದ್ರೆ -7 and 6 ವೆಕ್ಟರ್ ಸ್ಕೇಲಾರ್ ಕಾಂಪೊನೆಂಟ್ಸ್ -7i and 6j are ವೆಕ್ಟರ್. ಇಷ್ಟೇ ಬರೆದು ಸಾಕಾಗುತ್ತೆ ನಿಮ್ಗೆ. ಇಷ್ಟರಲ್ಲಿ ಎಕ್ಸಾಮಿನೇಷನ್ ಇದುವರೆಗೂ ಕೇಳಿರೋದು ಇದೊಂದೇ ಪ್ರಾಬ್ಲಮ್. ಇದು ಗೊತ್ತಿರಬೇಕು ಎಲ್ಲ ನಿಮಗೆ. ಇದನ್ನು ಒಂದ್ಸಾರಿ 1 ಮಾರ್ಕಲ್ಲಿ ಕೇಳ್ಕೊಂಡು ಇದು 2 ಮಾರ್ಕಲ್ಲಿ ಕೇಳ್ತಕ್ಕಂಥದ್ದು, ನಿಮಗೆ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಕೇಳ್ತಕ್ಕಂಥದ್ದು. ಸೊ ಇಷ್ಟು ನಿಮ್ಗೆ ಗೊತ್ತಿರೋದು. ಬೇಸಿಕ್ ವೆಕ್ಟರ್ಸ್ ಅಲ್ಲಿ 1 or 2 ಮಾರ್ಕಲ್ಲಿ ಕೇಳ್ತಕ್ಕಂಥದ್ದು. ಇಷ್ಟನ್ನು ನೀಟಾಗಿ ಕಲ್ತ್ಕೊಳ್ಳಿ. ನಾನು ಹೇಳ್ತೀನಿ ಬೇಸಿಕ್ ವೆಕ್ಟರ್ಸ್ ಆದ್ಮೇಲೆ ನೆಕ್ಸ್ಟ್ ಡಾಟ್ ಪ್ರಾಡಕ್ಟ್ ಆಗುತ್ತೆ. ಕಂಟಿನ್ಯೂಷನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಈ ಚಾಪ್ಟರ್ ಕಂಪ್ಲೀಟ್ ಆದ್ಮೇಲೆ ನಾನು ಏನ್ ಮಾಡ್ತೀನಿ 2014 to 2020 ವರೆಗೂ ಕೇಳಿರ್ತಕ್ಕಂಥ 1 ಮಾರ್ಕ್ ಕ್ವಶನ್ ಏನು, 2 ಮಾರ್ಕ್ ಕ್ವಶನ್ ಏನು, 3 ಮಾರ್ಕ್ ಕ್ವಶನ್ ಏನು ಎಲ್ಲ ಸಾಲ್ವ್ ಮಾಡೋಣ. ಅವು ನಿಮ್ಗೊಂದು ಐಡಿಯಾ ಬರುತ್ತೆ. ಈಸಿಯಾಗಿ 11 ಮಾರ್ಕ್ಸ್ ಅನ್ನ ತಗೋಬಹುದು. ನೆಕ್ಸ್ಟ್ ಪ್ರಾಬ್ಲಮ್ ಕಂಟಿನ್ಯೂ ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ಕ್ವಶನ್ ನೋಡಿ. ಫೈಂಡ್ ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದ ವೆಕ್ಟರ್ A is equal to I plus J plus 2K ಅಂತ. ತುಂಬಾ ಇಂಪಾರ್ಟೆಂಟ್. ಬಹಳಷ್ಟು ಸಾರಿ 1 ಮಾರ್ಕ್ ಕೇಳಿರ್ತಕ್ಕಂಥದ್ದು ಇದೆ. ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದ ವೆಕ್ಟರ್ A ಅಥವಾ ಪ್ಯಾರಲಲ್ ಟು ದ ಡೈರೆಕ್ಷನ್ ಆಫ್ ವೆಕ್ಟರ್ A ಅಂದ್ರೆ ಇದೇ ಆನ್ಸರೇ ಬರೀಬೇಕು. ನೋಡಿ ಯೂನಿಟ್ ವೆಕ್ಟರ್ ಬರೀಬೇಕಾದ್ರೆ ಫಸ್ಟ್ ಏನ್ ಮಾಡಿ, ವೆಕ್ಟರ್ A is equal to I plus J plus 2K. Magnitude of vector A, magnitude calculate ಮಾಡಬೇಕು. ಮಾಡ್ಯುಲಸ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ A is equal to square root of I, J ಗೆ ಕೋಎಫಿಷಿಯಂಟ್ಸ್ ಅನ್ನ ಸ್ಕ್ವೇರ್ ಮಾಡ್ಕೊಳ್ತೀವಿ. 1 ಸ್ಕ್ವೇರ್ that is 1 plus 1 ಸ್ಕ್ವೇರ್ 1 plus 2 ಸ್ಕ್ವೇರ್ 4 that is root 6. ನಿಮಗೆ ಗೊತ್ತಿರಲಿ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ A, ಯೂನಿಟ್ ವೆಕ್ಟರ್ in the direction of vector A is equal to, and actually it is denoted by A cap, which is equal to vector A divided by magnitude of vector A. Vector A divided by magnitude of vector A, which is equal to vector I plus vector J plus vector 2K divided by square root of 6. ಇದು ಯೂನಿಟ್ ವೆಕ್ಟರ್. 1 ಮಾರ್ಕ್ ಅಲ್ಲಿ ಕೇಳ್ತಕ್ಕಂಥ ಬಹಳಷ್ಟು ಸಾರಿ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾನೆ, ಇದೆಲ್ಲ ಒಂದೇ ಕಾನ್ಸೆಪ್ಟ್ ನಲ್ಲಿ ಇರ್ತಕ್ಕಂಥ ಕ್ವಶನ್ಸ್ ನೋಡಿ. ಅಷ್ಟು ಕ್ವಶನ್ಸ್ ಒಂದೇ ಕಾನ್ಸೆಪ್ಟ್ ಸೇಮ್. ಫೈಂಡ್ ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ PQ where the position vectors of P and Q are given. P is 1 2 3, Q is 4 5 6 ಈ ತರನೇ ಕೊಡಬಹುದು. ಅಥವಾ P is equal to I plus 2J plus 3K ಪಾಯಿಂಟ್ ಟ್ರಿಪ್ಲೆಟ್ ಅಲ್ಲಿ ಕೊಟ್ಟಿದ್ದಾನೆ. ದಟ್ ಈಸ್ ನೀವೇನ್ ಮಾಡ್ಕೊಟ್ಟು ಪಾಯಿಂಟ್ ಕೊಟ್ಟಿದ್ದಾನೆ. ಪೊಸಿಷನ್ ವೆಕ್ಟರ್ ಆಫ್ P ಏನು 1, 2, 3 ಹೀಗೂ ಬರೀಬಹುದು. ಇದನ್ನೇ ನಾವು ಏನ್ ಅರ್ಥ ಮಾಡ್ಕೊಳ್ಬೇಕು, I plus 2J plus 3K ಅಂತ ತಗೋಬೇಕು. ಪೊಸಿಷನ್ ವೆಕ್ಟರ್ ಆಫ್ Q ಏನು, OQ ವೆಕ್ಟರ್ is equal to 3I plus 4I plus 5J plus 6K. ಸಿಂಪಲ್ ಆಗಿ 4, 5, 6 ಪಾಯಿಂಟ್ ಅದು. ಪೊಸಿಷನ್ ವೆಕ್ಟರ್ ಅಂದ್ರೆ 4I plus 5J plus 6K ಈ ಸಿಂಪಲ್ ಆಗಿ ಬರೀಬೇಕು. ನನಗೆ ಬೇಕಾಗಿರೋದು ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ PQ ಅಂತ ಹೇಳಿದ್ರೆ ಫಸ್ಟ್ PQ ಕ್ಯಾಲ್ಕುಲೇಟ್ ಮಾಡಿ. PQ ನಾವು ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ವಿ. PQ ವೆಕ್ಟರ್ ಇಸ್ ಈಕ್ವಲ್ ಟು ಸಿಂಪಲ್ ಆಗಿ ಆಲ್ರೆಡಿ ನಾವು ಪ್ರೀವಿಯಸ್ ಹೇಳಿದ್ವಿ OQ minus OP ಅಂತ ಬರ್ತಾ ಇದ್ವಿ. OQ ವೆಕ್ಟರ್ ಮೈನಸ್ OP ವೆಕ್ಟರ್ ಬಹಳ ಸಿಂಪಲ್ ಆಗಿ ಬರ್ಕೋಬೇಕು. ಇದನ್ನ IJK ಬರೋದು ಸ್ವಲ್ಪ ಕನ್ಫ್ಯೂಸ್ ಮಾಡಿ ಸಿಂಪಲ್ ಆಗಿ ಬರ್ಕೊಳ್ಳಿ. ಲೆಂತಿ ಮಾಡ್ಕೋಬೇಡಿ. ಇದು ಆಕ್ಚುಲಿ 4I minus I ಅಂತ 3I ಆಗುತ್ತೆ. ನಾನು ಜಸ್ಟ್ 3 ಅಂತ ಬರ್ತೀನಿ. 5 minus 2 3, 6 minus 3 3, nothing but 3I plus 3J plus 3K ಅಂತಲೇ 3I plus 3J plus 3K ಆಗುತ್ತೆ. Then you can calculate modulus of PQ. Magnitude of PQ is equal to square root of 3 square 9 plus 3 square. ಅಕಸ್ಮಾತ್ ಇಲ್ಲಿ ಮೈನಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಮತ್ತೆ 9 ಆಗುತ್ತೆ. ಸೊ ತಗೋತೀವಿ 9 ಪ್ಲಸ್ 9 ರೂಟ್ ಆಫ್ 27 9 into 3 ಇದು 27 9 into 3 ಬಂತು ಅಥವಾ 3 root 3 ಬಂತು.
Therefore, unit vector in the direction of PQ is equal to PQ cap is equal to vector PQ. Vector sentence baribodu. Unit vector in the direction of PQ is equal to PQ vector divided by modulus of PQ, which is equal to 3I, or you can take 3 common. 3 common I plus J plus K divided by 3 root 3. 3 answer. So answer ಏನು ಬಂತು ನಮಗೆ I plus J plus K divided by root 3 ಅಂತ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಏನಿದೆ, ಎ ವೆಕ್ಟರ್ ಬಿ ವೆಕ್ಟರ್ ಕೆ ಕೊಟ್ಟಿದ್ದಾರೆ. ಇನ್ನು ಚೆನ್ನಾಗಿದೆ, ಅದು ಸೇಮ್ ಯೂನಿಟ್ ವೆಕ್ಟರ್. ಫೈಂಡ್ ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಎ ಪ್ಲಸ್ ಬಿ ಅಂತ ಹೇಳಿದ್ರೆ ಯು ಕ್ಯಾನ್ ಟೇಕ್ ಎ ಪ್ಲಸ್ ಬಿ ಆಸ್ ಸಿಂಗಲ್ ವೆಕ್ಟರ್, ಎಕ್ಸ್ ವೆಕ್ಟರ್ ಅಂತ ತಗೊಳ್ಳೋಣ. ನಾವು ಡೈರೆಕ್ಟ್ ಬರ್ಕೊಂಡು ಇದನ್ನು ಕೊಟ್ಟಾಗ ಎ ಪ್ಲಸ್ ಬಿ ವೆಕ್ಟರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಡೈರೆಕ್ಟ್ ತಗೊಳ್ತೀನಿ. ಎ ವೆಕ್ಟರ್ ಇದು ಕೊಟ್ಟಿದ್ದಾನೆ 2i ಮೈನಸ್ ಜೆ ಮೈನಸ್ ಐ, 2i ಮೈನಸ್ ಐ 1i ಆಗುತ್ತೆ, 1 ಅಂತ ಬರ್ಕೊಳ್ತಾ ಇದ್ದೀನಿ. ಮೈನಸ್ ಜೆ ಪ್ಲಸ್ ಜೆ 0j ಆಗುತ್ತೆ, ಅದನ್ನು 0 ಅಂತ ಬರ್ಕೊಳ್ತಾ ಇದ್ದೀನಿ. 2k ಮೈನಸ್ ಕೆ 1k ಅಂತ ಆಗುತ್ತೆ, 1 ಅಂತ ಬರ್ಕೊಳ್ತಾ ಇದ್ದೀನಿ. ಇದು ಎ ಪ್ಲಸ್ ಬಿ ವೆಕ್ಟರ್. ಇದು ಹೀಗೆ ಬರೀಬಹುದು, ಇಲ್ಲ ನನಗೆ ಒಂದು ಸ್ವಲ್ಪ ಸಿಂಪಲ್ ಆಗಿದ್ರೆ ಯು ಕ್ಯಾನ್ ಟೇಕ್ ಎಕ್ಸ್ ವೆಕ್ಟರ್. ಎಕ್ಸ್ ವೆಕ್ಟರ್ ಒಂದು ವೆಕ್ಟರ್ ಆಗಿ ಬರ್ಕೊಳ್ತಾ ಇದ್ದೀನಿ. ಮಾಡ್ಯುಲಸ್ ಆಫ್ ಎಕ್ಸ್ ವೆಕ್ಟರ್ ಏನಾಗುತ್ತೆ ನಿಮಗೆ? ಮಾಡ್ಯುಲಸ್ ಆಫ್ ಎಕ್ಸ್ ವೆಕ್ಟರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಇಸ್ 1 ಪ್ಲಸ್ 0 ಸ್ಕ್ವೇರ್ 0 ಪ್ಲಸ್ 1 ಸ್ಕ್ವೇರ್ ರೂಟ್ 2. ನಮಗೆ ಏನ್ ಬೇಕಾಗಿದೆ? ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಎ ಪ್ಲಸ್ ಬಿ ಅಂದ್ರೂ ಒಂದೇ, ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಎಕ್ಸ್ ಅಂದ್ರೂ ಒಂದೇ. ಅದನ್ನೇನ್ ಬರ್ತೀವಿ? ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಎಕ್ಸ್ ಅಂತಂದ್ರೆ ಎಕ್ಸ್ ಕ್ಯಾಪ್ ಇಸ್ ಈಕ್ವಲ್ ಟು ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಎಕ್ಸ್ ಆರ್ ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಕ್ಯಾಪ್ ಬರಬೇಕಾದ್ರೆ ಆರ್ ಎಕ್ಸ್ ಕ್ಯಾಪ್ ಇಸ್ ಈಕ್ವಲ್ ಟು ಎಕ್ಸ್ ವೆಕ್ಟರ್ ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಎಕ್ಸ್ ವೆಕ್ಟರ್ ಅಂತ ಹೇಳ್ತಾ ಇದ್ವಿ. ಎಕ್ಸ್ ವೆಕ್ಟರ್ ಡಿವೈಡೆಡ್ ಮಾಡ್ಯುಲಸ್ ಆಫ್ ಎಕ್ಸ್ ವೆಕ್ಟರ್ ಅಂತ ಹೇಳ್ತಾ ಇದ್ವಿ, ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ವೆಕ್ಟರ್ ಅಂತ ಅಂದ್ರೆ ಏನಿದೆ? ಏನಿದೆ ನೋಡಿ, 1i ಪ್ಲಸ್ 0j ಪ್ಲಸ್ 1k ಅಂತ ಹೇಳಿ, ಅಥವಾ ನಾವು ಸಿಂಪಲ್ ಅಂದ್ರೆ i ಪ್ಲಸ್ ಕೆ ಅಂತ ಅಷ್ಟೇ ಬರಿತಾ ಇದ್ವಿ. ಯಾಕಂದ್ರೆ ಜೆ ಕೋಎಫಿಷಿಯಂಟ್ 0 ಇರೋದ್ರಿಂದ i ಪ್ಲಸ್ ಕೆ ಅಂತ ಬರಿತಾ ಇದ್ವಿ. ಡಿವೈಡೆಡ್ ಬೈ ಮಾಡ್ಯುಲಸ್ ಆಫ್ ಎಕ್ಸ್ ಅಂತಂದ್ರೆ ಇಲ್ಲಿ ಬಂದಿದೆ ನೋಡಿ, ದಟ್ ಇಸ್ ರೂಟ್ 2. ದಿಸ್ ಇಸ್ ನಥಿಂಗ್ ಬಟ್ ಯೂನಿಟ್ ವೆಕ್ಟರ್ in the direction of x ಅಂದ್ರೂ ಒಂದೇ, ಆರ್ ಯು ಕ್ಯಾನ್ ರೈಟ್ ಆಸ್ ಎ ಪ್ಲಸ್ ಬಿ ಅಂತ. ಇದನ್ನು ಬರಲೇಬೇಕು ಅಂತೇನಿಲ್ಲ, ನಿಮಗೆ ಗೊತ್ತಾಗುತ್ತೆ ಅಂತ. ಇನ್ನು ನಿಮ್ಗೆ ಲಾಸ್ಟ್ ಅಲ್ಲಿ ಏನಿದೆ, ನೆಕ್ಸ್ಟ್ ಕ್ವಶನ್, ಫೈಂಡ್ ಎ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ 5i ಮೈನಸ್ ಜೆ ಪ್ಲಸ್ 2k ವಿಚ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್ 8 ಅಂತ ಹೇಳಿದಾನೆ. ಇದು ಸ್ವಲ್ಪ ಡಿಫರೆಂಟ್. ನಿಮ್ಗೆ ಈ ತರದ ಸೀಟ್ ನಲ್ಲೂ ಕೇಳಿರೋದು ನಿಮ್ಗೆ ಗೊತ್ತಿರಲಿ. ಅದನ್ನ ನಾವು ಏನ್ ಮಾಡೋಣ, ಎ ವೆಕ್ಟರ್ ಅಂತ ತಗೊಳ್ಳೋಣ. ಇದು ವಾಟ್ ಇಸ್ ಎ ವೆಕ್ಟರ್? 5i ಮೈನಸ್ ಜೆ ಪ್ಲಸ್ 2k ಅಂತ ಆಯ್ತು ಎ ವೆಕ್ಟರ್. ಮಾಡ್ಯುಲಸ್ ಆಫ್ ಎ ವೆಕ್ಟರ್ ಏನು? ಸ್ಕ್ವೇರ್ ರೂಟ್ ಆಫ್ 5 ಸ್ಕ್ವೇರ್ 25 ಪ್ಲಸ್ ಮೈನಸ್ 1 ಸ್ಕ್ವೇರ್ 1. ಕೆಲವರು ಏನ್ ಮಾಡ್ತಾರೆ, ಬಹಳಷ್ಟು ಜನ ಮಿಸ್ಟೇಕ್ ಮಾಡ್ತಾರೆ, ರೂಟ್ ಒಳಗಡೆ ಹಾಕಿ 25 ಮೈನಸ್ ಅಂತ ಬರ್ತಾರೆ, ಬರೀಬಾರ್ದು. ಆಕ್ಚುಲಿ ಇಟ್ ಈಸ್ -1 ಹೋಲ್ ಸ್ಕ್ವೇರ್ ಇಸ್ ಪ್ಲಸ್ 1. ಇದು ಯಾವಾಗಲೂ ಎಲ್ಲ ಕಡೆ ಎಲ್ಲಾ ಪ್ರಾಬ್ಲಮ್ ಮಾಡ್ಕೊಂಡು ಮಾಡ್ಯುಲಸ್ ಮಾಡ್ಬೇಕಾದ್ರೆ ಪ್ಲಸ್ ಬರ್ತಾ ಇರುತ್ತೆ. ಪ್ಲಸ್ 2 ಸ್ಕ್ವೇರ್ ಇಸ್ 4, ದಟ್ ಇಸ್ 29 ಸಾರಿ 30 ಆಗುತ್ತೆ. 5 ಸ್ಕ್ವೇರ್ ಪ್ಲಸ್ 1 25 ಪ್ಲಸ್ 1 26 ಪ್ಲಸ್ 4 30 ಆಯ್ತು. ಇದೇನು ಯೂನಿಟ್ ವೆಕ್ಟರ್ ಬೇಕಾಗಿದ್ರೆ ನಾವು ಎ ವೆಕ್ಟರ್ ಬೈ ಮಾಡ್ಯುಲಸ್ ಆಫ್ ಎ ವೆಕ್ಟರ್ ಅಂತ ಬರಿತೇವೆ. ನಮಗೆ ಬೇಕಾದೇನು? ವಿಚ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್ 8 ಯೂನಿಟ್ಸ್ ಅಂತ ಹೇಳಿರೋದ್ರಿಂದ ಎ ವೆಕ್ಟರ್ ಫೈಂಡ್ ದ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ ವಿಚ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್ 8 ಅಂದ್ರೆ 8 ಇಂಟು ಎ ಕ್ಯಾಪ್ ಅಂತ ಅರ್ಥ. ವಿಚ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್ 5 ಅಂದ್ರೆ 5 ಇಂಟು ಎ ಕ್ಯಾಪ್. ಎ ಕ್ಯಾಪ್ ಮಾಡೋದು ಗೊತ್ತಿದೆ ನನಗೆ. ಮ್ಯಾಗ್ನಿಟ್ಯೂಡ್ ಯೂನಿಟ್ ವೆಕ್ಟರ್ ಅಂತ ಹೇಳಿಲ್ಲ ಅಂದ್ರೆ ಯೂನಿಟ್ ಪ್ಲೇಸ್ ಅಲ್ಲಿ ಏನಿದೆ 8 ಅಂತ ಇದೆ. ಯೂನಿಟ್ ಪ್ಲೇಸ್ ಅಲ್ಲಿ 8 ಇದೆ. 1 ಯೂನಿಟ್ ಅಂತಂದ್ರೆ 1 ಇಂಟು ಎ ಕ್ಯಾಪ್ ಆಗಿತ್ತು. ಯೂನಿಟ್ ಪ್ಲೇಸ್ ಅಲ್ಲಿ 8 ಇರೋದ್ರಿಂದ 8 ಇಂಟು ಎ ಕ್ಯಾಪ್ ಅಂತ ಬರುತ್ತೆ. ನಿಮಗೆ ಗೊತ್ತಿರಲಿ, ವಿಚ್ ಈಸ್ ಈಕ್ವಲ್ ಟು 8 ಇಂಟು ಎ ಕ್ಯಾಪ್ ಅಂತಂದ್ರೆ ಎ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಥವಾ ಮಾಡ್ಯುಲಸ್ ಆಫ್ ಎ ವೆಕ್ಟರ್. ದಟ್ ಈಸ್ 8 ಇಂಟು ಎ ವೆಕ್ಟರ್ ಅಂತ ಏನಿದೆ 5i
ಇಷ್ಟು ಪ್ರಾಬ್ಲಮ್ ಹೇಳಿರ್ತಕ್ಕಂಥದ್ದು ಏನಂತಂದ್ರೆ ಎಲ್ಲ ಯೂನಿಟ್ ವೆಕ್ಟರ್. ಒಂದು ಯೂನಿಟ್ ವೆಕ್ಟರ್ ಇಂದ ಡೈರೆಕ್ಷನ್ ಆಫ್ ವೆಕ್ಟರ್ ಎ, ಡೈರೆಕ್ಷನ್ ಆಫ್ ವೆಕ್ಟರ್ ಏನು ಕೊಡ್ಬೋದು, ಪ್ಯಾರಲಲ್ ಟು ದ ಡೈರೆಕ್ಷನ್ ಆಫ್ ವೆಕ್ಟರ್ ಏನು ಸೇಮ್ ಆನ್ಸರ್, ಎ ಕ್ಯಾಪ್ ಎ ಡಿವೈಡೆಡ್ ಮಾಡ್ಲಸ್ ಆಫ್ ವೆಕ್ಟರ್ ಎ ಮಾಡಬೇಕು, ಸೇಮ್ ಕಾನ್ಸೆಪ್ಟ್. ಅಥವಾ ಯೂನಿಟ್ ವೆಕ್ಟರ್ ಪಿ ಅಂಡ್ ಕ್ಯೂ ಪಾಯಿಂಟ್ಸ್ ಕೊಟ್ಟು ಯೂನಿಟ್ ವೆಕ್ಟರ್ ಇಂದ ಡೈರೆಕ್ಷನ್ ಆಫ್ ಪಿ ಕ್ಯೂ ಕೊಟ್ಟರೆ ಓ ಕ್ಯೂ ಬರ್ಕೊಂಡು ಪಿ ಕ್ಯೂ ವೆಕ್ಟರ್ ಕ್ಯಾಲ್ಕುಲೇಟ್ ಮಾಡಿ ಮಾಡ್ತಾ ಇದೀವಿ. ಎರಡು ವೆಕ್ಟರ್ ಕೊಟ್ಟು ಯೂನಿಟ್ ವೆಕ್ಟರ್ ಇಂದ ಡೈರೆಕ್ಷನ್ ಆಫ್ ಎ ಪ್ಲಸ್ ಬಿ ಅಂತ ಹೇಳಿದ್ರೆ ಹೀಗೆ ಮಾಡ್ತೀವಿ, ಗೊತ್ತಿದೆ ನಿಮಗೆ. ಅಥವಾ ಇಂದ ಫೈಂಡ್ ಎ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ ವಿಚ್ ಆರ್ ಮ್ಯಾಗ್ನಿಟ್ಯೂಡ್ 8 ಅಂತ ಕೊಟ್ಟಿದ್ದಾನೆ, ದಟ್ ಇಸ್ 8 into ಎ ಕ್ಯಾಪ್ ಅಂತೇಳಿ. ಎಲ್ಲನೂ ಒಂದೇ ಕಾನ್ಸೆಪ್ಟ್. ಏನು ಯೂನಿಟ್ ವೆಕ್ಟರ್ ಕಾನ್ಸೆಪ್ಟು ಮತ್ತೆ ಮ್ಯಾಗ್ನಿಟ್ಯೂಡ್ 8 to 9 ಈ ಥರದ್ದು ಕೊಡೋದು, ಅದು ನೀಟಾಗಿ ನೋಡ್ಕೋಬೇಕಾಗತ್ತೆ. ನೋಡಿ, ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, ಶೋ ದಟ್ ದ ವೆಕ್ಟರ್ಸ್ 2i minus 3j plus 4k and minus 4i plus 6k minus 8k are collinear ಅಥವಾ ಪ್ಯಾರಲಲ್ ಅಂತ ಹೇಳಿ. ಬಹಳ ಸಿಂಪಲ್. ಅದನ್ನ 2 ಮಾರ್ಕಲ್ಲಿ ಕೇಳಿರ್ತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಎರಡು ವೆಕ್ಟರ್ ಅನ್ನ ಕೊಲಿನಿಯರ್ ಅಂತ ಹೇಳ್ಬೇಕಾದ್ರೆ ಎ ಮತ್ತೆ ಬಿ ವೆಕ್ಟರ್ ಅನ್ನ ಕೊಲಿನಿಯರ್ ಅಂತ ಹೇಳ್ಬೇಕಾದ್ರೆ ಎ ವೆಕ್ಟರ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಬಿ ಅಂತ ಹೇಳ್ಬೇಕಾಗುತ್ತೆ, ಅಥವಾ ಬಿ ವೆಕ್ಟರ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಎ ಅಂತ ಹೇಳ್ಬೇಕಾಗುತ್ತೆ. ಎರಡು ವೆಕ್ಟರ್ ನ 2 ವೆಕ್ಟರ್ಸ್ ಆರ್ ಸೆಟ್ ಟು ಬಿ ಕೊಲಿನಿಯರ್ ಅಟ್ ಲೀಸ್ಟ್ ದೇ ಆರ್ ಪ್ಯಾರಲಲ್. one vector is equal to some scalar multiple of another vector ಅಂತ ಗೊತ್ತಿದೆ. ಬಹಳ ಸಿಂಪಲ್. ನೋಡಿ, ನೀವು ಇದೊಂದು ಎ ವೆಕ್ಟರ್ ಅಂತ ತಗೊಂಡ, ವಾಟ್ ಇಸ್ ಎ ವೆಕ್ಟರ್? 2 into i minus 3 into j plus 4 into k. b vector is equal to minus 4 into I plus 6 into j minus 8 into k. ಈ ಕೊಲಿನಿಯರ್ ಕೊಟ್ಟಿದ್ದು 2 ಮಾರ್ಕಲ್ಲಿ ನಿಮಗೆ ಕೇಳಿರ್ತಕ್ಕಂಥದ್ದು ಪ್ರೀವಿಯಸ್ ಇಯರ್ಸ್. ಕೊಲಿನಿಯರ್ ಕೊಟ್ಟಾಗ ಬಹಳ ಬುದ್ಧಿವಂತಿಕೆ ಏನಪ್ಪಾ ಅಂದ್ರೆ, ಎರಡು ವೆಕ್ಟರ್ ಅಲ್ಲಿ ಐ ಕೋಎಫಿಷಿಯಂಟ್ಸ್ ಯಾವುದು ಜಾಸ್ತಿ ಇರುತ್ತೋ ಅದನ್ನು ಫಸ್ಟ್ ಬರ್ತಾರೆ. ಅರ್ಥ ಆಗುತ್ತಲ್ಲ? ಎರಡು ವೆಕ್ಟರ್ ಕೊಲಿನಿಯರ್ ಅಂತ ಕೊಟ್ಟಾಗ ಐ ಕೋಎಫಿಷಿಯಂಟ್ ಜಾಸ್ತಿ ಇರೋದನ್ನ ಫಸ್ಟ್ ಬರ್ಕೊಳ್ಳಿ. ಅಂದ್ರೆ ಏನಿದೆ ಇಲ್ಲಿ, ಬಿ ವೆಕ್ಟರ್ ಈಸ್ ಈಕ್ವಲ್ ಟು minus 4i plus 6j minus 8k ಅಂತ ಇದೆ. ಎಷ್ಟು ಕಾಮನ್ ತಗೊಳಕಾಗುತ್ತೆ ಅದನ್ನು ನೋಡಿ. ನಾನು ಹೇಳಿದ್ದೀನಿ, ಐ ಕೋಎಫಿಷಿಯಂಟ್ ಎರಡರಲ್ಲೂ ಕಂಪೇರ್ ಮಾಡಿದಾಗ ಇಲ್ಲಿ ಬಿ ವೆಕ್ಟರ್ ಜಾಸ್ತಿ ಇದೆ, ಅದನ್ನು ಫಸ್ಟ್ ಬರ್ಕೊಳ್ತಾ ಇಲ್ಲ. ಎಷ್ಟು ಕಾಮನ್ ತಗೊಳಕಾಗುತ್ತೆ ಅಂತಂದ್ರೆ -2 ಕಾಮನ್ ತಗೊಳ್ಳಿ. ಇಲ್ಲಿ ಅವಾಗ ಏನಂತೆ 2i ಆಗುತ್ತೆ. ನಮ್ಮ ಉದ್ದೇಶ ಇದನ್ನ ಕನ್ವರ್ಟ್ ಮಾಡ್ಬೇಕಷ್ಟೇ. ಇಲ್ಲಿ 2i ಬರಬೇಕಾದ್ರೆ -2 ಕಾಮನ್ ಮುಗಿದೋಯ್ತು, ನಿಮ್ಗೆ ಆಲ್ಮೋಸ್ಟ್ ಆನ್ಸರ್ ಬಂದಾಗಿ. ಇಲ್ಲಿ ಮೈನಸ್ ಇಂದ ಇಲ್ಲಿ ಮೈನಸ್ ಆಗುತ್ತೆ, 2 3j. ಇಲ್ಲಿ ಮೈನಸ್ ಕಾಮನ್ ತಗೊಂಡ್ವಿ, ಪ್ಲಸ್ ಆಗುತ್ತೆ, ಪ್ಲಸ್ 4k is equal to -2 into this is nothing but a vector. ಇಲ್ಲಿದೆ a vector. So b vector is equal to lambda into a vector, some constant into a vector. Therefore a and b are collinear. ಇದನ್ನು ಬರೀ. ನೆಕ್ಸ್ಟ್ ಇನ್ನು ಕಂಟಿನ್ಯೂ ಬರ್ಕೊಂಡು ನೆಕ್ಸ್ಟ್ ಯೂನಿಟ್ ಅಲ್ಲಿ ಒಂದು ಕೊಲಿನಿಯರ್ ಇನ್ನೊಂದು ತರ ಪ್ರಾಬ್ಲಮ್ ಬರುತ್ತೆ, ಹೇಳ್ತೀನಿ. ಅಲ್ಲಿ ಪ್ಯಾರಲಲ್ ಕೊಟ್ಟು ಲ್ಯಾಂಬ್ಡಾ ನೀವು ಕ್ಯಾಲ್ಕುಲೇಟ್ ಮಾಡಿ ಅಂತ 2 ಮಾರ್ಕಲ್ಲಿ ಕೇಳಿರ್ತಕ್ಕಂಥದ್ದು. ನಾನು ಆ ಯೂನಿಟ್ ಬಂದಾಗ, ಅಥವಾ ಇಲ್ಲಿ ಇನ್ನೊಂದು ಮೆಥಡ್ ಮಾಡಬಹುದು. ಇಲ್ಲಿ 2i ಕೋಎಫಿಷಿಯಂಟ್ ಡಿವೈಡ್ ಬೈ ಇದ್ರ i ಕೋಎಫಿಷಿಯಂಟ್ ಮೈನಸ್, ಇಲ್ಲಿ j ಕೋಎಫಿಷಿಯಂಟ್ -3 divided by 6, k coefficient 4 divided by minus plus divided by minus 1 divided by 2 is equal to minus 1 divided by 2 is equal to plus divided by minus 1 by 2. ಇಷ್ಟು ಬಂದ್ರೆ ಸಾಕು. ಇಷ್ಟು ತೋರಿಸ್ಬಿಟ್ಟು ನೀವು therefore a and b are collinear ಅಂತ ಹೇಳಿ ಬಹಳ ಸಿಂಪಲ್. ಸೊ ಇನ್ನು ಕ್ವಶನ್ ನಂಬರ್ 10 ಏನಿದೆ, ಈ ಕೊಲಿನಿಯರ್ ಒಂದು ಕಾನ್ಸೆಪ್ಟ್, ಡೈರೆಕ್ಷನ್ ಕ್ವಶನ್ ಕಾನ್ಸೆಪ್ಟ್. ಬಹಳ ಸಾರಿ ಇದೇ ಕ್ವಶನ್ ಅನ್ನೇ ರಿಪೀಟ್ ಮಾಡಿರ್ತಕ್ಕಂಥದ್ದು. ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ವೆಕ್ಟರ್. ಯೂನಿಟ್ ವೆಕ್ಟರ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಅದನ್ನು ಒಂದು ಮಾತಿ ಕೇಳ್ತಕ್ಕಂಥದ್ದು. ಡೈರೆಕ್ಷನ್ ಕೊಸೈನ್ಸ್ ಅನ್ನು ತುಂಬಾ ಸಾರಿ ನೀವು ಕೇಳಿರ್ತಕ್ಕಂಥದ್ದು. ನೀವೇನ್ ಮಾಡ್ತೀರಾ, ಇಲ್ಲಿ 10th ಕ್ವಶನ್ ಎ ವೆಕ್ಟರ್ ಅಂತ ತಗೊಳ್ಳಿ. ಎ ವೆಕ್ಟರ್ ಇಸ್ ಈಕ್ವಲ್ ಟು i plus 2j plus 3k.
ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಸ್ಕ್ವೇರ್ ರೂಟ್ ಆಫ್ ಇಲ್ಲಿದೆ 1 ಸ್ಕ್ವೇರ್ ಇಸ್ 1 ಪ್ಲಸ್ 4 ಪ್ಲಸ್ 9 ರೂಟ್ 14. ಬಹಳಷ್ಟು ಜನ ಡೈರೆಕ್ಷನ್ ಕ್ವಶನ್ಸ್ ಕೇಳಿದ್ರೆ ಇಷ್ಟು ಬರ್ಸ್ ಆಗುತ್ತೆ. ಯೂನಿಟ್ ವೆಕ್ಟರ್ ಕೇಳಿದ್ರೆ ಏನ್ ಮಾಡ್ತಿದ್ರಿ, ಈ ವೆಕ್ಟರ್ ಬಂದು ಡಿವೈಡ್ ಬೈ ರೂಟ್ 14 ಬರಿತಾ ಇದ್ವಿ. ಯೂನಿಟ್ ವೆಕ್ಟರ್ ಇದಕ್ಕೂ ಲಿಂಕ್ ಗೊತ್ತಿದ್ರೆ ಆಯ್ತು. ಡೈರೆಕ್ಷನ್ ಕ್ವಶನ್ಸ್ ಅನ್ನ ತುಂಬಾ ಸಾರಿ ಕೇಳಿದಾನೆ, ಅದು ಇದೇ ಕ್ವಶನ್ ಕೇಳಿದಾನೆ ಅಥವಾ ಸ್ವಲ್ಪ ಚೇಂಜಸ್ ಮಾಡಬಹುದು. ಬಹಳಷ್ಟು ಸತಿ ಇದೇ ಕ್ವಶನ್ ಕೇಳಿದಾನೆ. ಡೈರೆಕ್ಷನ್ ಕ್ವಶನ್ಸ್ ಅನ್ನ ಸಿಂಪಲ್ ಆಗಿ DCs ಅಂತ ಡೈರೆಕ್ಷನ್ ಕ್ವಶನ್ಸ್ ಆಫ್ ವೆಕ್ಟರ್ ಎ ಆರ್ I portion ಏನಿದೆ 1 ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 14 ಕಾಮ. ಬಹಳಷ್ಟು ಜನ ಪ್ಲಸ್ ಅಂತ ಬರೆಯೋದು 1 ಬೈ ರೂಟ್ 14 I ಬರೆಯೋದು ಪ್ಲಸ್ 1 ಬೈ 2 ಬೈ ರೂಟ್ 14 J ಬರೆಯೋದು. ಬರೀಬಾರ್ದು. ಡೈರೆಕ್ಷನ್ ಸಪರೇಟ್ ಕಾಸ್ ಆಲ್ಫಾ, ಕಾಸ್ ಬೀಟಾ, ಕಾಸ್ ಕಾಮ ಅಥವಾ L M N ಅಂತ ಹೇಳಿ 1 ಡಿವೈಡ್ ಬೈ ರೂಟ್ 14 ಕಾಮ 2 ಡಿವೈಡೆಡ್ ಬೈ ರೂಟ್ 14 3 ಡಿವೈಡ್ ಬೈ ರೂಟ್ 14 ಇಷ್ಟು ಬರೀಬೇಕಾಗುತ್ತೆ ಡೈರೆಕ್ಷನ್ ಕ್ವಶನ್ಸ್ ಅಂತ. 1 ಮಾರ್ಕಲ್ಲಿ ತುಂಬಾ ಸಾರಿ ಕೇಳ್ತಾನೆ. ಇಷ್ಟು ನಿಮ್ಗೆ 1 ಮಾರ್ಕ್ ಕ್ವಶನ್ ಇಷ್ಟು ಈಸಿಯಾಗಿ ಬರ್ತಕ್ಕಂಥದ್ದು. ಸೊ 11th ಕ್ವಶನ್ ಏನಿದೆ, show that the vector I plus j plus k is equally inclined to the axis ax es ox oy oz. ಪ್ಲೂರಲ್ ವರ್ಡ್ ಆಫ್ ಆಕ್ಸಿಸ್ ಅಂತ. ಒಂದೇ ಆಕ್ಸಿಸ್ ಅಂದ್ರೆ ax is ಅಂತ ಬರೀತೀವಿ. ಪ್ಲೂರಲ್ ವರ್ಡ್ ax es ಅಂತ ಬರೀತೀವಿ. ijk ವೆಕ್ಟರ್ ಎ ಏನು ಅಲ್ಲಿ, ಇದನ್ನ ಒಂದ್ಸಾರಿ 1 ಮಾರ್ಕ್ ಅಲ್ಲಿ ಕೇಳಿದಾನೆ. ಆಕ್ಚುಲಿ ಇದು 3D ಜಾಮೆಟ್ರಿನಲ್ಲೂ ಇದು ಬರುತ್ತೆ. ಅಲ್ಲಿ ಆ ಕ್ವಶನ್ ನಂಬರ್ 8 ಅಲ್ಲಿ 1 ಮಾರ್ಕ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ಬಟ್ ವೆಕ್ಟರ್ಸ್ ಅಲ್ಲಿ ಕಲ್ತ್ರ ಆಯ್ತು ಅಂತ ತೊಂದರೆ ಇಲ್ಲ. ಇದು ಈ ಕ್ವಶನ್ ಟೋಟಲಿ ಕೇಳಿದಾನೆ ಎಕ್ಸಾಮಿನೇಷನ್. ವೆಕ್ಟರ್ ಎ ಇಸ್ ಈಕ್ವಲ್ ಟು I plus j plus k ಅಂತ ಆಯ್ತು. ಮಾಡ್ಯುಲಸ್ ಆಫ್ ವೆಕ್ಟರ್ ಎ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ 1 plus 1 plus 1 that is root 3. Direction cosines ಏನು 1 by direction cosines 1 by root 3 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 1 by root 3. That is direction cosines ಅಂದ್ರೆ ಏನಿದೆ, ನಾವು cos alpha, cos beta, cos gamma. Cos alpha is equal to 1 by root 3, cos beta is equal to 1 by root 3, cos gamma is equal to 1 by root 3. What is alpha? Cos inverse 1 by root 3, beta is also cos inverse 1 by root 3, gamma is also cos inverse 1 by root 3. Therefore, alpha is equal to beta is equal to gamma. Direction cosines equal in the alpha angle, beta angle, gamma angles are equal. Therefore, this vector I plus j plus k is equally inclined with the coordinate axis ಅಂತ ಕೇಳಬಹುದು ಅಥವಾ x o x y y o z ಅಂತ ಹೇಳ್ಬೋದು. ಇದನ್ನು ಎಕ್ಸಾಮ್ ನಲ್ಲಿ ಕೇಳಿರ್ತಕ್ಕಂಥದ್ದು. ನೀವು ಟಾಪಿಕ್ ಕಲಿಬೇಕಾದ್ರೆ ಏನೇನು ಕಾನ್ಸೆಪ್ಟ್ ಕೇಳಿದರೆ ಅದ್ರ ಬಗ್ಗೆ ಕ್ಲೀನ್ ಕಾನ್ಸಂಟ್ರೇಷನ್ ಮಾಡಿದ್ರೆ ತುಂಬಾ ಈಜಿ ಆಗ್ತಾ ಹೋಗುತ್ತೆ. ನೋಡಿ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ, ಅದನ್ನು ಕೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ಅನ್ನು ನಿಮಗೆ ಕೇಳಿರ್ತಕ್ಕಂಥದ್ದು, ನಿಮಗೆ ಗೊತ್ತಿರಲಿ. ಕ್ವಶನ್ ನಂಬರ್ 12. Find the position vector of a point R which divides the line having 2 points P and Q where position vectors ಅಂತ ಹೇಳಿದ್ದಾರೆ. That is OP vector is equal to, ನಾನು ಬಹಳ ಸಿಂಪಲ್ ಆಗಿ ಬರ್ಕೊಳ್ತಾ ಇದ್ದೀನಿ, I plus 2j minus k ನ 1 2 minus 1 ಅಂತ ಬರುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ ವೆಕ್ಟರ್ ಅನ್ನು ಹೀಗೆ ಬರೀಬಹುದು ಅಂತ ಹೇಳಿ. ದಿಸ್ ಇಸ್ ನಥಿಂಗ್ ಬಟ್ I plus 2j minus k ಅಂತಾನೆ ಅರ್ಥ. ಅಂಡ್ OQ ವೆಕ್ಟರ್ is equal to minus 1 1 1 ಹೇಳಿದರೆ OP ಮತ್ತೆ OQ ಕೊಟ್ಟಿದ್ದಾರೆ ರೆಸ್ಪೆಕ್ಟಿವ್ಲಿ ಇನ್ ದ ರೇಷಿಯೋ 2:, ಏನು ಹೇಳಿದರೆ R ವೆಕ್ಟರ್ OP ಮತ್ತೆ P position vector of a point R which divides R ಅಂತಂತದ್ದು which divides the line having 2 points. PQ ವೆಕ್ಟರ್ ಜಾಯಿನ್ ಮಾಡಿರ್ತೈತಲ್ಲ, PQ ವೆಕ್ಟರ್ ಅನ್ನು ಜಾಯಿನ್ ಮಾಡಿದ್ರೆ ಹೀಗೆ R ವೆಕ್ಟರ್ ಅಂತಕ್ಕಂಥದ್ದು ಇದು OP ವೆಕ್ಟರ್, ಇದು OQ ವೆಕ್ಟರ್. R ವೆಕ್ಟರ್ ಡಿವೈಡ್ ಮಾಡಿದ್ರೆ 2:1 ಅಲ್ಲಿ ಡಿವೈಡ್ಸ್ 2:1 ಇಂಟರ್ನಲ್ಲಿ ಅಂಡ್ ಎಕ್ಸ್ಟರ್ನಲಿ ಅಂತೀವಿ. ಫೈಂಡ್ ದ ಪೊಸಿಷನ್ ವೆಕ್ಟರ್ ಆಫ್ R. ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಪೊಸಿಷನ್ ವೆಕ್ಟರ್ ಆಫ್ R ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು.
Find the position vector R which divides the position lying at the points P and Q. Whose position vectors are given? Position vectors ಅನ್ನು ಕೊಟ್ಟಿದ್ದಾರೆ. ಇಂಟರ್ನಲ್ಲಿ ಇನ್ ರೇಷಿಯೋ 2:1 ಮತ್ತೆ ಎಕ್ಸ್ಟರ್ನಲಿ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿರಲಿ OP ವೆಕ್ಟರ್ ಅಂದ್ರೆ A ವೆಕ್ಟರ್ ಅಂತ ತಗೊಳ್ಳೋಣ. ನಾನು ಫಾರ್ಮುಲಾ ಬರ್ಸಿದ್ದೀನಿ 1 2 -1. OQ ವೆಕ್ಟರ್ ಅನ್ನ B ವೆಕ್ಟರ್ ಅಂತ ಹೇಳ್ತಾ ಇದ್ದೀನಿ -1 1 1. ಸೊ ಆರ್ ವೆಕ್ಟರ್ OP OR ವೆಕ್ಟರ್ ಅನ್ನ ಆರ್ ವೆಕ್ಟರ್ ಅಂತ ಹೇಳ್ತಾ ಇದ್ವಿ. ನಾವು ಡೆರಿವೇಶನ್ ಮಾಡಿಸ್ತೀವಿ. ಆಕ್ಚುಲಿ ಇದು ಸೆಕ್ಷನ್ ಫಾರ್ಮುಲಾ ಫಾರ್ ಇಂಟರ್ನಲ್ ಡಿವಿಷನ್ ಅನ್ನ ಡೆರಿವೇಶನ್ ಅನ್ನ 3 ಮಾರ್ಕ್ಸ್ ಕೇಳ್ತಾನೆ. ಈ ಕ್ವಶನ್ ಅನ್ನ ಸುಮಾರು ಸರಿ ಕೇಳಿದಾನೆ, 2 ಮಾರ್ಕ್ಸ್ ಕೇಳಿದಾನೆ. ಇದನ್ನ ಗೊತ್ತಿರಲಿ ನಿಮ್ಗೆ. ಹಾಗಾಗಿ ಸೆಕ್ಷನ್ ಫಾರ್ಮುಲಾ ಫಾರ್ ಇಂಟರ್ನಲ್ ಡಿವಿಷನ್ ಡೆರಿವೇಶನ್ ಈಗ ನೋಡ್ತೀವಿ, ಪ್ರಾಬ್ಲಮ್ ನೋಡ್ತೀವಿ, ಅದು ಇದೇ ಪ್ರಾಬ್ಲಮ್ ಕೇಳಿದಾನೆ. ಇನ್ನೊಂದು ಐಡಿಯಾ ಇರಲಿ ನಿಮ್ಗೆ, ಯಾವುದೇ ಕ್ವಶನ್ ಕೇಳಿದ್ರೆ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದೇ ಕೇಳ್ತಾನೆ. ನಿಮ್ ಟೆಕ್ಸ್ಟ್ ಬುಕ್ ಏನು ಪ್ರಿಸ್ಕ್ರೈಬ್ ಬುಕ್ CBSE ಬುಕ್ ಇದೆಯಲ್ಲ, ಆ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ ಕೇಳ್ತೀನಿ. ಹಾಗಾಗಿ ನೀವೇ ನೋಡ್ಕೊಳ್ಳಿ. ವೆಕ್ಟರ್ ಆರ್ ಇಕ್ವಲ್ ಟು ಫಾರ್ಮುಲಾ ಗೊತ್ತಿದೆ ನಿಮಗೆ, m/b ವೆಕ್ಟರ್ ಪ್ಲಸ್ n/a ವೆಕ್ಟರ್ ಡಿವೈಡ್ ಬೈ m ಪ್ಲಸ್ n. ವಾಟ್ ಇಸ್ m ಪ್ಲಸ್ n? 2:1 ಅಂತ ಹೇಳಿದ್ದಾರೆ. ಇಸ್ ನಥಿಂಗ್ ಬಟ್ n. m/b ವೆಕ್ಟರ್ 2 into b vector is -1 1 1 plus n is 1 into b vector a vector 1 2 -1 divided by 2 plus 1. Multiply ಮಾಡೋಣ. 2 into -1 is 2 into -1 is vector r is equal to position vector of r. Capital R is vector r. 2 into -1 is -2. -2. 2 into 1 is, it multiply ಮಾಡ್ತೀವಿ. 2 into -1, 2 into 1, 2 into 1. That is -2, 2, 2. Nothing but -2i plus 2j plus 2k ಅಂತಲೇ ಅರ್ಥ. Plus 1 into 1, 1, 2, -1 divided by 3. Simplify ಮಾಡಿದ್ರೆ -2 plus 1, -2i plus i ಅಂತ. -2i plus i -i ಅಥವಾ -1 ಸಿಂಪಲ್ ಆಗಿ. 2 plus 2, 4, 2 -1, 1 divided by 3. ಅಥವಾ ನೀವು ಸಿಂಪಲ್ ಆಗಿ ಬರೀತಂದ್ರೆ -i plus 4j plus k ಅಂತ ಇಲ್ಲಿ ಪ್ರತಿ ಸರಿ 5ಕ್ಕೆ ಬಂದ್ರೆ ಸ್ವಲ್ಪ ಏನೋ ಕಾಂಪ್ಲಿಕೇಟೆಡ್ ಅನ್ಸುತ್ತೆ. ಸಿಂಪಲ್ ಆಗಿ ಒಂದು ಲಾಸ್ಟ್ ಅಂತ ಬರೀಬಹುದು. ಅದು ಇಷ್ಟಕ್ಕೆ ಸ್ಟಾಪ್ ಮಾಡಿದ್ರು ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಇದು ಇಂಟರ್ನಲ್ ಡಿವಿಷನ್. ಇಂಟರ್ನಲ್ ಡಿವಿಷನ್. ಎಕ್ಸ್ಟರ್ನಲ್ ಡಿವಿಷನ್ ಏನು? ಬಿ ಪಾರ್ಟ್, ಎ ಪಾರ್ಟ್. ಎಕ್ಸ್ಟರ್ನಲ್ ಡಿವಿಷನ್ ವೆಕ್ಟರ್ r is equal to m into b vector formula minus n into a vector divided by m minus n is equal to m into b vector minus n into a vector divided by m. ಇದನ್ನೇ ಬರೀತಾರ, ಇಲ್ಲಿ ಮೈನಸ್ ಆಗಿರುತ್ತೆ. 2 into -1 1 1 minus 1 into 1 2 -1 divided by 2 minus 1 2 minus 1. ಸಿಂಪ್ಲಿಫೈ ಮಾಡಿದ್ರೆ 2 into -1 -2 2 2 minus of 1 2 -1 divided by 1 which is equal to -2 -1. ಇದು multiply -2 -1 -1 ಆಗುತ್ತೆ. or you can write as -9. 2 -2 0 plus 0j. 2 minus of minus plus 1 3j plus 3j divided by 1 ಅಥವಾ -1 0 3 ಅಂತ ಬರೀಬಹುದು. This is for the vector r when it is divided by divides externally. 2:1 in the ratio externally. ಇಷ್ಟು ನಿಮ್ಗೆ ಗೊತ್ತಿರಲಿ. ಬಹಳಷ್ಟು ಸರ್ತಿ ಕ್ವಶನ್ ಅನ್ನ 2 ಮಾರ್ಕ್ಸ್ ಕೊಡ್ತಕ್ಕಂಥ. ಇನ್ನೊಂದು ಕ್ವಶನ್ ನೋಡ್ತೀವಿ. ಏನಪ್ಪ ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಇದು ತುಂಬಾ ಇಂಪಾರ್ಟೆಂಟ್. ಆಕ್ಚುಲಿ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಕೆಲವರು ಮಕ್ಕಳು. ನೋಡಿ, show that the points A, B and C with position vectors vector A, vector B and vector C respectively form the vectors of a right angle triangle. From the vertices of a right angle triangle.
ವರ್ಟಿಸಿಸ್ ಆಫ್ ಎ ರೈಟ್ ಆಂಗಲ್. ಬಹಳ ಚೆನ್ನಾಗಿದೆ. ಇದನ್ನು ಸುಮಾರು ಸರಿ ಕೇಳಿರ್ತಕ್ಕಂಥದ್ದು 3 ಮಾರ್ಕ್. ನಾನು ಪ್ರತಿ ಫಸ್ಟ್ ಟಾಪಿಕ್ ಹೇಳ್ಬೇಕಾದ್ರೆ ಪ್ರೀವಿಯಸ್ ಕೇಳಿದ್ದಾನೆ ಇಲ್ಲ ಅಂತ ಹೇಳ್ತಾ ಹೋಗ್ತೀನಿ, ಸ್ವಲ್ಪ ನೋಟ್ ಮಾಡ್ಬೋದು. ಸೊ ಬಹಳ ಈಸಿ ಇರ್ತಕ್ಕಂಥದ್ದು. ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ನಿಮ್ಗೆ ಗೊತ್ತಿರಲಿ ಇದು ಡಯಾಗ್ರಾಮ್ ಹಾಕ್ಬಿಟ್ಟು ನಾವು ನಿಮ್ಗೆ ಸ್ವಲ್ಪ ಈಸಿ ಅನ್ಸ್ಬೋದು. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್. ಇಲ್ಲೊಂದು ಪಾಯಿಂಟ್ ಎ ಇದೆ, ಪಾಯಿಂಟ್ ಬಿ ಇದೆ, ಪಾಯಿಂಟ್ ಸಿ ಇದೆ. ಪೊಸಿಷನ್ ಲೆಕ್ಕಿಸ್ಕೊಳ್ತಾನೆ. ಎ ಓ ಎ, ಓ ಬಿ, ಇದು ಎ ವೆಕ್ಟರ್ ಅಂತ ಕೊಟ್ಟಿದ್ದಾನೆ. ಓ ಬಿ ಬಿ ವೆಕ್ಟರ್, ಓ ಸಿ ಸಿ ವೆಕ್ಟರ್. ನಮಗೆ ಬೇಕಾಯಿತು ಓ ಎ ಓ ಬಿ ಓ ಸಿ ಅಲ್ಲ. ಡಿಸ್ಟೆನ್ಸ್ ಎ ಬಿ ಕ್ಯಾಲ್ಕುಲೇಟ್ ಮಾಡಿ, ಡಿಸ್ಟೆನ್ಸ್ ಬಿ ಸಿ ಕ್ಯಾಲ್ಕುಲೇಟ್ ಮಾಡಿ, ಡಿಸ್ಟೆನ್ಸ್ ಎ ಸಿ ಕ್ಯಾಲ್ಕುಲೇಟ್ ಮಾಡಿ. ಅದೊಂದು ಟ್ರ್ಯಾಂಗಲ್ ಫಾರ್ಮ್ ಆಗುತ್ತೆ. ಆ ಟ್ರ್ಯಾಂಗಲ್ ರೈಟ್ ಆಂಗಲ್ ಟ್ರ್ಯಾಂಗಲ್ ಅಂತ ಪ್ರೂವ್ ಮಾಡಬೇಕು. ನಮಗೆ ಗೊತ್ತಿದೆ ಎ ಬಿ ಕ್ಯಾಲ್ಕುಲೇಟ್ ಮಾಡೋದು ಏನಂತೇಳಿ. ಇಲ್ಲಿ ಕೊಟ್ಟಿರೋದೇನು ಫಸ್ಟ್ ಬರ್ಕೊಳ್ಳೋಣ. Let OA is equal to, what is OA? Position vector of A. ಕೊಟ್ಟಿದ್ದಾನೆ. OA is nothing but position vector of A is 3 minus 4 minus 4. OB vector is equal to 2 minus 1 1. OC vector is equal to 1 minus 5. ನಮಗೆ ಓ ಎ ಓ ಬಿ ಓ ಸಿ ಕೊಟ್ಟಿದ್ದಾರೆ. ನಮಗೆ ಬೇಕಾದ್ರೆ ಎ ಬಿ ವೆಕ್ಟರ್ ಕ್ಯಾಲ್ಕುಲೇಟ್ ಮಾಡಿ. ಫಸ್ಟ್ ಎ ಬಿ ವೆಕ್ಟರ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಮಾಡೋಣ. ಬಿ ಸಿ ವೆಕ್ಟರ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸಿ ಮಾಡೋಣ. ಎ ಸಿ ವೆಕ್ಟರ್ ಅನ್ನು ಕ್ಯಾಲ್ಕುಲೇಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಸಿ ಮಾಡೋಣ. ನೋಡಿ, ಎ ಬಿ ವೆಕ್ಟರ್ is equal to ಓ ಬಿ ವೆಕ್ಟರ್ ಮೈನಸ್ ಓ ಎ ವೆಕ್ಟರ್. ಇಲ್ಲಿ ಡೈರೆಕ್ಟ್ ಮಾಡಿ 2 minus 3 minus 1 minus 1 minus of minus plus 4 3 ಆಗಿದೆ. minus 1 ಹೀಗೆ ಬರ್ಬೋದು. minus 1 minus of minus plus 4 that is 3. 1 minus of minus 4 5. ಇದು ಎ ಬಿ ವೆಕ್ಟರ್. ಎ ಬಿ ವೆಕ್ಟರ್ ಆಗಿದೆ. ನಮಗೆ ಬೇಕಾದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ವೆಕ್ಟರ್ ಬೇಕು. ಸ್ಕ್ವೇರ್ ರೂಟ್ ಆಫ್ 1 plus 9 plus 25 that is 25 plus 9 34 plus 1 35. ಆ ಲೆಂತ್ ಬಂತು, ಎ ಬಿ ಲೆಂತ್ ಬಂತು. ಕರೆಕ್ಟ್ ಆಗಿ ಬಹಳಷ್ಟು ಜನ ಮಿಸ್ಟೇಕ್ ಮಾಡ್ಕೊಳ್ತಾರೆ. ಗೊತ್ತಿರಲಿ, ಈ ಕ್ವಶನ್ ಕೇಳ್ತಾರೆ ಎಕ್ಸಾಮಿನೇಷನ್ ಕೇಳಿರ್ತಕ್ಕಂಥದ್ದು ಪ್ರೀವಿಯಸ್ ಅಲ್ಲಿ ಕೇಳೋ ಚಾನ್ಸ್ ಇರುತ್ತೆ. ಅದನ್ನ ನೀಟಾಗಿ ಬರ್ಕೊಳ್ಳಿ. ಎ ಬಿ ವೆಕ್ಟರ್ ಎ ಬಿ ಆದ್ಮೇಲೆ ಬಿ ಸಿ ವೆಕ್ಟರ್ ಇಸ್ ಈಕ್ವಲ್ ಟು ಓ ಸಿ ವೆಕ್ಟರ್ ಮೈನಸ್ ಓ ಬಿ ವೆಕ್ಟರ್. ಓ ಸಿ ಮೈನಸ್ ಓ ಬಿ 1 minus 2 ಡೈರೆಕ್ಟ್ ಬರ್ಕೊಳ್ತಾ ಇದ್ದೀನಿ. ಓ ಸಿ ಮೈನಸ್ ಓ ಬಿ ಐ ಕೋಪ್ಷನ್ 1 minus 2 minus 1 minus 3 minus half minus plus 1 minus 2 5 minus 1 4. ಇದು ಬಿ ಸಿ ವೆಕ್ಟರ್ ಆಗಿದೆ. ನಮಗೆ ಬೇಕಾಗಿದ್ದೇನು ಲೆಂತ್ ಆಫ್ ಬಿ ಸಿ. ಬಿ ಸಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1 plus 4 plus 16 root 21. ಎ ಸಿ ವೆಕ್ಟರ್ ಎ ಬಿ ಬಿ ಸಿ ಮತ್ತೆ ಎ ಸಿ. ಎ ಸಿ ನಾರು ತಗೊಳ್ಳಿ, ಬಿ ಸಿ ಸಿ ಎ ನಾರು ತಗೊಳ್ಳಿ, ಬಟ್ ಲೆಂತ್ ಬೇಕಾಗುತ್ತೆ. ಎ ಸಿ ವೆಕ್ಟರ್ ಇಸ್ ಈಕ್ವಲ್ ಟು ಓ ಸಿ ಮೈನಸ್ ಓ ಎ ವೆಕ್ಟರ್. OC minus OA 1 minus 3 minus 2 minus 3 minus half minus plus 4 1 5 minus half minus plus 4 9. Length of AC square root of 4 plus 1 plus 1 into ಏನು ಮಿಸ್ಟೇಕ್ ಆಗಿದೆ ಪಾಯಿಂಟ್ಸ್ 1 4 minus 3 ಇಲ್ಲಿ 3 minus 4 minus 4 minus 1 into 1. ನೋಡಿ, ಆಕ್ಚುಲಿ ಪಾಯಿಂಟ್ಸ್ ಏನು ಮಿಸ್ಟೇಕ್ ಆಗಿದೆ. 1 minus 3 minus 5 ಒಂಚೂರು ಮಿಸ್ಟೇಕ್ ಆದ್ರೆ ಇದಾಗುತ್ತೆ. 1 minus 3 minus 5 ಹಾಗಾಗಿ ಇದು -5. ಎ ಬಿ ಕರೆಕ್ಟ್ ಇರುತ್ತೆ. ಬಿ ಸಿ ನಲ್ಲಿ ಬಿ ಸಿ -5 minus of minus 1 -6 OC minus OB ಇದು ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತೀನಿ. -6 cos square is 36 41 ಆಯಿತು. ನೆಕ್ಸ್ಟ್ AC is 1 minus 3 minus 2 minus 3 minus half minus plus 4 plus 1 whole square 1 minus 5 plus 1 that is 1 minus 5 minus half minus plus 4 is minus 1 square ಮಾಡಿದೆ 4 plus 1 plus 1 that is root 6 ನೋಡಿ 35 root 35 root 41 root 6 therefore modulus of BC square is equal to compare ಮಾಡಿ ಬರೀತಾ ಇದ್ದೀನಿ modulus of AB square
plus modulus of AC square. That is 41 is equal to 35 plus 6. So 41 is equal to 41. Therefore, these 3 points A, B, C form the vertices of a right angled triangle. ಇದು ಕ್ವಶನ್ ಅನ್ನು ಸುಮಾರು 3 ಮಾರ್ಕ್ ಕೇಳಿರ್ತಕ್ಕಂಥದ್ದು ಗೊತ್ತಿದೆ. ಅಲ್ಲಿಗೆ ಬೇಸಿಕ್ ವೆಕ್ಟರ್ಸ್ ಕಂಪ್ಲೀಟ್ ಆಯಿತು. ಬೇಸಿಕ್ ವೆಕ್ಟರ್ಸ್ ಅಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಯಿತು. ಆಕ್ಚುಲಿ ನಿಮ್ಗೆ ಏನೇನು ಹೇಳಿದೆ ನನಗೆ ಬಂದಾಗ ಸ್ಟಾರ್ಟಿಂಗ್ ಯೂನಿಟ್ ವೆಕ್ಟರ್ ಗೊತ್ತಿರಬೇಕು, ಅದರ ಮೇಲೆ ಪ್ರಾಬ್ಲಮ್ಸ್. ಡೈರೆಕ್ಷನ್ ಕೊಸೈನ್ಸ್ ಗೊತ್ತಿರಬೇಕು, ಅದರ ಮೇಲೆ ಪ್ರಾಬ್ಲಮ್ಸ್. ಕೊಲಿನಿಯರ್ ಅಂತ ಒಂದೇ ಒಂದು ಪ್ರಾಬ್ಲಮ್ ಹೇಳಿದ್ವಿ, ಕೊಲಿನಿಯರ್ ಅಥವಾ ಪ್ಯಾರಲಲ್. ಅದಾದ್ಮೇಲೆ ನಿಮಗೆ ಸೆಕ್ಷನ್ ಫಾರ್ಮುಲಾ ಪ್ರಾಬ್ಲಮ್ಮು ಮತ್ತೆ ವರ್ಟಿಸಿಸ್ ಕೊಟ್ಟು ರೈಟ್ ಆಂಗಲ್ ಟ್ರಯಾಂಗಲ್ ಈಕ್ವಲೇಟರಲ್ ಆ ಥರದ್ದು ಕೊಡ್ಬೋದು. ಇಷ್ಟು ಕಾನ್ಸೆಪ್ಟ್, ಇಷ್ಟು ಪ್ರಾಬ್ಲಮ್ಸ್ ಈ ಟೆಕ್ಸ್ಟ್ ಬುಕ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಏನೇನು ನಿಮಗೆ ಬರುತ್ತೆ ಅದು ಹೇಳ್ಸಿದ್ದೀನಿ. ಇಷ್ಟು ಗೊತ್ತಿರಲಿ. ಈಗ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಡಾಟ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ ಅನ್ನ ಮಾಡೋಣ. ನಿಮ್ಗೆ ಏನಿಲ್ಲ, ಇದೆಲ್ಲ ಕಂಪ್ಲೀಟ್. ಆಲ್ರೆಡಿ ಬೇಸಿಕ್ ವೆಕ್ಟರ್ ಆಯ್ತು, ಪ್ರಾಬ್ಲಮ್ಸ್ ಆಯ್ತು. ಡಾಟ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ ಪ್ರಾಬ್ಲಮ್ಸ್, ಕ್ರಾಸ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ ಪ್ರಾಬ್ಲಮ್ಸ್, ಸ್ಕೇಲಾರ್ ಟ್ರಿಪಲ್ ಪ್ರಾಡಕ್ಟ್ ಲಾಸ್ಟ್. ಇಷ್ಟೆಲ್ಲ ಆದ್ಮೇಲೆ ನೆಕ್ಸ್ಟ್ ಪುನಃ ಒಂದು 1 or 2 ವಿಡಿಯೋಸ್ ಏನ್ ಮಾಡ್ತೀನಿ. 2014 to 2020 ನಲ್ಲಿ ಎಷ್ಟು ಕ್ವಶನ್ ಅನ್ನ ಕೇಳಿದ್ದಾನೆ. 1 ಮಾರ್ಕ್ ಅಲ್ಲಿ ಯಾವ್ದಾದ್ರು ಸಪರೇಟ್, 2 ಮಾರ್ಕ್ ಕೇಳಿದ್ರೆ ಸಪರೇಟ್, 3 ಮಾರ್ಕ್ ಕೇಳಿದ್ರೆ ಸಪರೇಟ್. ಅಷ್ಟು ಮಾಡಿದ್ರೆ ಕಂಪ್ಲೀಟ್ ನಿಮ್ಗೆ ಕಾನ್ಸೆಪ್ಟ್ ಕವರ್ ಆಗುತ್ತೆ. ಈಸಿಯಾಗಿ 11 ಮಾರ್ಕ್ಸ್ ಬರುತ್ತೆ. ಆಕ್ಚುಲಿ ಕಂಟಿನ್ಯೂಷನ್ ವಿಡಿಯೋಸ್ ಬೇಕಂದ್ರೆ ನೀವು ಅಲ್ಲಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಮ್ಗೆ ಬರ್ತಕ್ಕಂಥ ಎಲ್ಲ ವಿಡಿಯೋ ನಿಮಗೆ ನೋಟಿಫೈ ಆಗ್ತಾ ಹೋಗುತ್ತೆ. ಸೊ ಅದು ಫಾಲೋ ಅಪ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು.